ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ರುಕ್ಮಿಣಿ. ಇವತ್ತೊಂದು ಹಸಿ ತೆಂಗಿನಕಾಯಲ್ಲಿ ಕೊಬ್ಬರಿ ಮಿಠಾಯಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಕೊಬ್ಬರಿ ಮಿಠಾಯಿ ಅಂತಾದರೂ ಕರಿಬೋದು, ಇಲ್ಲ ಬರ್ಫಿ ಅಂತಾದರೂ ಕರಿಬೋದು, ಏನಾದರೂ ಕರಿಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಎರಡೆರಡು ಪದಾರ್ಥಗಳನ್ನ ಬಳಸಿ ಮಾಡುವಂಥದ್ದು. ಸಕ್ಕರೆ ಮತ್ತು ತೆಂಗಿನಕಾಯಿ ಇದ್ದರೆ ಸಾಕು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಕೊಬ್ಬರಿ ಮಿಠಾಯಿ ಮಾಡೋಕ್ಕೋಸ್ಕರ ಒಂದು ತೆಂಗಿನಕಾಯಿ, ದಪ್ಪ ತೆಂಗಿನಕಾಯಿ ತುಂಬ ಬಲ್ತಿರೋದನ್ನ ತುರಿದು ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ತುರಿದು ತೊಗೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ತರಿತರಿಯಾಗಿ ರುಬ್ಕೊಳ್ಳೋಣ. ನೀರೇನು ಸೇರಿಸ್ಕೋಬಾರ್ದು, ಹಾಗೆ ತರಿತರಿಯಾಗಿ ರುಬ್ಕೋಬೇಕು. ಆಗಲೇ ಬರ್ಫಿ ತುಂಬ ಚೆನ್ನಾಗಿ ಬರುತ್ತೆ, ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಕೂಡ. ಇದನ್ನು ತೆಗೆದು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇವಾಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಳ್ತಾ ಇದ್ದೀನಿ. ಬಾಣಲಿ ಕಾಯ್ಕೋತಾ ಇದ್ದಂಗೆ ಬಾಣಲಿಗೆ ಒಂದು 3 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಗಸಗಸೆ ಸೇರಿಸ್ಕೊಳ್ತಾ ಇದ್ದೀನಿ. ಗಸಗಸೆ ಸೇರಿಸ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಗಸಗಸೆ ಫ್ರೈ ಮಾಡ್ಕೊಳ್ಳೋಣ. ಗಸಗಸೆನ ತೆಂಗಿನಕಾಯಿ ಮಿಠಾಯಿಗೆ ಸೇರಿಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇದು ಕೂಡ ಫ್ರೈ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇದೇ ಬಾಣಲಿಗೆ ನಾನಿಲ್ಲಿ ರುಬ್ಬಿಟ್ಕೊಂಡಿದ್ನಲ್ಲ ತೆಂಗಿನಕಾಯಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಕಪ್ಪಲ್ಲಿ 3 ಕಪ್ ಆಗೋಷ್ಟು ತೆಂಗಿನಕಾಯಿ ಇದೆ. ಇದನ್ನು ಸೇರಿಸ್ಕೊಂಡು 3 ಕಪ್ ಆಗೋಷ್ಟಿದೆ. ಇದನ್ನು ಸೇರಿಸ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೋಬೇಕು. ಅಲ್ಲಿವರೆಗೂ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೀರಿನ ಅಂಶ ಎಲ್ಲ ಹೋಗಬೇಕು, ಇದರಲ್ಲಿ ಡ್ರೈ ಆಗಬೇಕು. ಆ ರೀತಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನಾನಿಲ್ಲಿ ಹಾಲು ಸೇರಿಸ್ಕೊಳ್ತಾ ಇದ್ದೀನಿ. ಹಾಲು ಸೇರಿಸ್ಕೊಂಡು ಇನ್ನೊಂದು 5 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲು ಸೇರಿಸೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಮತ್ತು ಆಪ್ಷನಲ್ಲು ಇದಷ್ಟೇ. ಅದು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನೋಡಿ, ನಾನು ಇದಕ್ಕೆ ಸಕ್ಕರೆ ಸೇರಿಸ್ಕೊಳ್ತೀನಿ. ಒಂದೂವರೆ ಕಪ್ ಆಗೋಷ್ಟು ನಾನು ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಯಾವ ಕಪ್ಪಲ್ಲಿ ತೆಂಗಿನಕಾಯಿ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ ಆಗೋಷ್ಟು ಸಕ್ಕರೆ ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಸಕ್ಕರೆನ ಸೇರಿಸ್ಕೊಬೋದು. ಆಪ್ಷನಲ್ಲು, ಅದು ನಮಗೆ ಸ್ವೀಟು ಮತ್ತು ಸ್ವಲ್ಪ ಸಪ್ಪೆ ನಾವು ನೋಡಿಕೊಂಡು ಸೇರಿಸ್ಕೋಬೋದು. ಇವಾಗ ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಎಲ್ಲ ಕರಗ್ತಾ ಇದ್ದಂಗೆ ಇದು ಸ್ವಲ್ಪ ತೆಳ್ಳಗಾಗುತ್ತೆ. ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ನೀಟಾಗಿ ಇದು ಮಾಡ್ಕೋಬೇಕು. ನೋಡಿ, ಈ ರೀತಿ ಫುಲ್ ತೆಳ್ಳಗಾಗಿದೆ. ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಇದು ನೋಡಿ, ಈ ರೀತಿ ತೆಳ್ಳಗಾಗಿ ಮತ್ತೆ ಗಟ್ಟಿ ಆಗುತ್ತೆ. ಅಲ್ಲಿವರೆಗೂ ನಾವು ಒಂದು 20ರಿಂದ 25 ನಿಮಿಷ ಆದರೂ ನಾವು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ನೀರೆಲ್ಲ ಬಿಟ್ಕೊಂಡಿದೆ. ಈ ನೀರೆಲ್ಲ ಡ್ರೈ ಆಗಿ ಮತ್ತೆ ಇದು ಗಟ್ಟಿ ಆಗಬೇಕು ತೆಂಗಿನಕಾಯಿ. ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೋತಾನೆ ಇರಬೇಕಾಗತ್ತೆ, ತಿರುಗಿಸ್ಕೊಂಡು. ನೋಡಿ, ಇದು ಒಂದು ಮುಕ್ಕಾಲು ಭಾಗ ಗಟ್ಟಿ ಆಗ್ತಾ ಬಂದಿದೆ ಇದು ಇವಾಗ. ಈಗ ನಾವು ಫ್ರೈ ಮಾಡಿಟ್ಕೊಂಡಿರುವಂಥ ಗಸಗಸೆ ಮತ್ತು ಆಮೇಲೆ ಒಂದು 3 ಏಲಕ್ಕಿನ ನಾನು ಪುಡಿ ಮಾಡಿ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ. ಇಷ್ಟನ್ನು ಹಾಕ್ಕೊಂಡು ಇನ್ನೂ ಸ್ವಲ್ಪ ಇದು ಗಟ್ಟಿ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇದು ಚೆನ್ನಾಗಿ ಗಟ್ಟಿ ಆಗಬೇಕು. ಮತ್ತು ನಾವು ಉಂಡೆ ಮಾಡಿದ್ರೆ ಅಂಟ್ಕೋಬಾರ್ದು ಕೈಗೆ. ಆ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗತ್ತೆ. ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನಿಲ್ಲಿ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನ್ ಅಷ್ಟೇ ಸಾಕು, ಸ್ವಲ್ಪ ಫ್ಲೇವರ್ಗೆ. ಇದರಲ್ಲಿ ಆಲ್ರೆಡಿ ಎಣ್ಣೆ ಅಂಶ ಇರೋದ್ರಿಂದ ತುಪ್ಪದ ಅವಶ್ಯಕತೆ ಇಲ್ಲ. ಹಾಗೆ ಕೂಡ ಮಾಡ್ಕೋಬೋದು. ಸ್ವಲ್ಪ ಫ್ಲೇವರ್ಗೆ ಇರಲಿ ಅಂತ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಷ್ಟೇ ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಫೈನಲಿ ಇದು ರೆಡಿ ಆಗಿದೆ. ನೋಡಿ, ಕೈಯಲ್ಲಿ ಹಿಡಿದು ತೋರಿಸ್ತೀನಿ. ಈ ರೀತಿ ನಾವು ಉಂಡೆ ಕಟ್ಟಕ್ಕೆ ಬರಬೇಕು. ಈ ರೀತಿ ಬಂದರೆ ಇದು ಫೈನಲಿ ರೆಡಿ ಆಗಿದೆ ಅಂತ. ಇವಾಗ ಇದನ್ನು ಒಂದು ಸಲ ತಿರುಗಿಸ್ಕೊಂಡು ಇದನ್ನು ಆರಕ್ಕೆ ಬಿಟ್ಕೋಬೇಕಾಗತ್ತೆ. ನೋಡಿ, ಚೆನ್ನಾಗಿ ಒಂದು ಸಲ ತಿರುಗಿಸ್ಕೊಂಡು ಇದನ್ನು ಬಿಸಿ ಬಿಸಿ ಇದ್ದಂಗೆ ಒಂದು ತಟ್ಟೆಗೆ ನಾನಿಲ್ಲಿ ಸ್ವಲ್ಪ ಒಂದು ಬಟರ್ ಪೇಪರ್ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಬಟರ್ ಪೇಪರ್ ಹಾಕ್ಕೊಂಡು ಕಟ್ ಮಾಡಿ ರೌಂಡ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಸವರ್ಕೊಳ್ಳೋಣ. ತುಪ್ಪ ಆಗಲಿ ಎಣ್ಣೆ ಆಗಲಿ ಏನು ಬೇಕಾದ್ರೂ ಸವರ್ಕೊಬೋದು. ಬಟರ್ ಪೇಪರ್ ಇಲ್ಲ ಅನ್ನೋರು ಡೈರೆಕ್ಟಾಗಿ ತಟ್ಟೆಯಲ್ಲಿ ಕೂಡ ಹಾಗೆ ಹಾಕ್ಕೊಬೋದು. ತುಪ್ಪ ಕೂಡ ಸವರಿದ್ದಾಗಿದೆ. ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ತೆಂಗಿನಕಾಯಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ಈ ರೀತಿ ಬಿಸಿ ಬಿಸಿ ಇದ್ದಂಗೆ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಂಡು ಕೈಯಲ್ಲಿ ನೀಟಾಗಿ ಪ್ರೆಸ್ ಮಾಡಿ ನಾನು ಸ್ಪ್ರೆಡ್ ಮಾಡ್ಕೊಳ್ತೀನಿ. ಬಿಸಿ ಬಿಸಿ ಇದ್ದಾಗಲೇ ಮಾಡ್ಕೋಬೇಕು. ತಣ್ಣಗಾದ್ಮೇಲೆಲ್ಲ ಮಾಡೋಕ್ಕಾಗೋದಿಲ್ಲ, ಗಟ್ಟಿ ಆಗಿಬಿಡತ್ತೆ. ನೋಡಿ, ಈ ರೀತಿ ಕೈಯಲ್ಲೇ ಚೆನ್ನಾಗಿ ಪ್ರೆಸ್ ಮಾಡಿ ತಗೊಳ್ತೀನಿ. ನೋಡಿ, ಆಗಿದೆ ಇದು ಇವಾಗ. ಈ ಬಿಸಿ ಬಿಸಿ ಇದ್ದಂಗೆ ಲೈಟಾಗಿ ಕಟ್ ಮಾಡ್ಕೊಂಬಿಡೋಣ. ಆಮೇಲೆ ಗಟ್ಟಿ ಆದಮೇಲೆ ಸ್ವಲ್ಪ ಕಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಬಿಸಿ ಬಿಸಿ ಇದ್ದಂಗೆ ಲೈಟಾಗಿ ಕಟ್ ಮಾಡಿಕೊಂಡ್ರೆ ಸಾಕು. ಆಮೇಲೆ ತಣ್ಣಗಾದ್ಮೇಲೆ ಬೇಕಾದ್ರೆ ಇನ್ನೊಂದ್ಸಲ ಕಟ್ ಮಾಡ್ಕೋಬೋದು. ನೋಡಿ, ನಾನು ಡೈಮಂಡ್ ಶೇಪಲ್ಲಿ ಕಟ್ ಮಾಡಿದ್ದೀನಿ. ಇವಾಗ ಇದನ್ನು 1 ಅವರ್ ಆರಕ್ಕೆ ಬಿಟ್ಬಿಡೋಣ.
1 ಅವರ್ ಆರಿದ್ರೆ ಸಾಕು ರೂಮ್ ಟೆಂಪ್ರೇಚರಲ್ಲಿ ಚೆನ್ನಾಗಿ ರೆಡಿ ಆಗುತ್ತೆ. ನೋಡಿ ಆಗಿದೆ, ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ. 1 ಅವರ್ ಆಗಿತ್ತು, ಗಟ್ಟಿ ಕೂಡ ಆಗಿದೆ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ, ಸೂಪರ್ ಆಗಿ ಬಂದಿದೆ. ಮನೆಯಲ್ಲಿ ಹಬ್ಬ ಹರಿದಿನಗಳಲ್ಲಿ ತೆಂಗಿನಕಾಯಿ ಎಲ್ಲ ಜಾಸ್ತಿ ಉಳಿದ್ಬಿಡ್ತು ಅಂದರೆ ವೇಸ್ಟ್ ಮಾಡೋಕ್ಕಿಂತ ಬದಲು ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ. ಆಚೆ ಎಲ್ಲ ತಂದು ತಿನ್ನೋದಕ್ಕಿಂತ ಮನೇಲೆ ಮಾಡ್ಕೊಳ್ಳೋದ್ರಿಂದ ಭಾರಿ ಒಳ್ಳೆಯದು. ಮಕ್ಕಳು ಕೂಡ ದೊಡ್ಡವರು ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ತುಂಬ ಸೂಪರಾಗಿ ಇದು ಕಾಯಿ ಬರ್ಫಿ ರೆಡಿ ಆಗಿದೆ. ತೆಂಗಿನಕಾಯಿ ಬರ್ಫಿ ಅಂತಾದರೂ ಹೇಳ್ಬೋದು, ಇಲ್ಲ ಕೊಬ್ಬರಿ ಮಿಠಾಯಿ ಅಂತಾದರೂ ಹೇಳ್ಬೋದು, ಏನಾದರೂ ಹೇಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಎರಡು ಪದಾರ್ಥಗಳನ್ನ ಯೂಸ್ ಮಾಡಿ ಮಾಡುವಂಥದ್ದು. ನೀವು ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಈ ಮಿಠಾಯಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೀಗೆ ಈಸಿ ರೆಸಿಪಿಗಳಿಗಾಗಿ ದಯವಿಟ್ಟು ಆಡಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.